ಹರಿಹರ ಶಾಸಕ ಬಿಪಿ ಹರೀಶ್ ಈಗ ಮತ್ತೊಮ್ಮೆ ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಹಿಂದೆ ಜಾತಿ ನಿಂದನೆ ಆರೋಪದಡಿ ಅವರಿಗೆ ಸಾಕಷ್ಟು ದೊಡ್ಡ ಮುಖಭಂಗ ಆಗಿತ್ತು. ಈಗ IPS ಅಧಿಕಾರಿಯನ್ನು ನಾಯಿಗೆ ಹೋಲಿಸಿ ಹೊಸದೊಂದು ಕೇಸನ್ನು ತಮ್ಮ ಮೇಲೆ ಎಳ್ಕೊಂಡಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ, ಅವ್ರು ಏನು ಹೇಳಿದ್ರು, ಅದರ ಡೀಟೇಲ್ ವರದಿ ಇಲ್ಲಿದೆ. SP ಅವ್ರು ಮಾಡೋದು ನೋಡ್ಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಬಿಪಿ ಹರೀಶ್ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ. ಹಿಂದೊಮ್ಮೆ ಜಾತಿ ನಿಂದನೆ ಕೇಸ್ ಎದುರಿಸಿದ್ದ ಹರೀಶ್ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಾವಣಗೆರೆ SP ವಿರುದ್ಧ ಆಡಿರೋ ಮಾತಿನಿಂದಾಗಿ ಪೊಲೀಸರು ಶಾಸಕರ ಮನೆ ಕದ ತಟ್ಟಿ ಬಂದಿದ್ದಾರೆ. ವಿಷಯ ಏನಂದ್ರೆ, ಸೆಪ್ಟೆಂಬರ್ 2ರಂದು ಬಿಪಿ ಹರೀಶ್ ಸುದ್ದಿಗೋಷ್ಠಿ ನಡೆಸಿದ್ರು. ಆಗ ಶಾಮನೂರು ಕುಟುಂಬ ಟೀಕಿಸೋ ಭರದಲ್ಲಿ SP ಉಮಾ ಪ್ರಶಾಂತ್ರನ್ನ ಶ್ವಾನಕ್ಕೆ ಹೋಲಿಕೆ ಮಾಡಿದ್ರು. ಶಾಮನೂರು ಮನೆತನದವರು ಬಂದ್ರೆ ಅವ್ರ ಮನೆಯ ಪಮೋರಿಯನ್ ನಾಯಿ ತರ ವರ್ತನೆ ಮಾಡ್ತಾರೆ ಅಂತ ನಾಲಿಗೆ ಹರಿಬಿಟ್ಟಿದ್ರು. ಆ SP ಅವ್ರು ಮಾಡೋದು ನೋಡ್ಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಅದೇ ಶಾಮನೂರು ಮಂತಂದವರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮರಿನ್ ನಾಯಿ ಥರ ವರ್ತನೆ ಮಾಡ್ತಾರೆ. ಈ ಹೇಳಿಕೆ ಸಂಬಂಧ ಬಿಪಿ ಹರೀಶ್ ವಿರುದ್ಧ FIR ಆಗಿದೆ. SP ಉಮಾ ಪ್ರಶಾಂತ್ ದೂರಿನ ಅನ್ವಯ KTJ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆ ರಾತ್ರಿ ಶಾಸಕರನ್ನ ಹುಡುಕೊಂಡು ವಿಶ್ವೇಶ್ವರಯ್ಯ ಪಾರ್ಕ್ ಬಳಿಯ ಶಾಸಕರ ಮನೆಗೆ 10ಕ್ಕೂ ಹೆಚ್ಚು ಪೊಲೀಸರು ಲಗ್ಗೆ ಇಟ್ಟಿದ್ರು. ಬಿಪಿ ಹರೀಶ್ ಮನೆಯಲ್ಲಿ ಇರದ ಕಾರಣ ಪತ್ನಿ ಹಾಗೂ ಪುತ್ರನಿಂದ ಮಾಹಿತಿ ಸಂಗ್ರಹಿಸಿದ್ರು. ಮನೆಗೆ ಬಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ರು. ಇತ್ತ ಸ್ವಪಕ್ಷದ ಶಾಸಕರ ಹೇಳಿಕೆಗೆ ಅಸಮಾಧಾನ ಹೊರಹಾಕಿದ ರೇಣುಕಾಚಾರ್ಯ ಯಾವ ಅಧಿಕಾರಿಯನ್ನ ಕೂಡ ಹೀನಾಯವಾಗಿ ಮಾತನಾಡಬಾರದು ಅಂದಿದ್ದಾರೆ. ಮಹಿಳೆಯರಿಗೆ ವಿಶೇಷವಾದ ಒಂದು ಗೌರವ ಕೊಡ್ತೀವಿ. ನಾವು ಹೋರಾಟ ಮಾಡಿದ್ವಿ. ನಾವು ಕಾಂಗ್ರೆಸ್ ಏಜೆಂಟ್ ಅಂತೀವಿ. ಜಿಲ್ಲಾಡಳಿತ SP DC ಕಾಂಗ್ರೆಸ್ ಏಜೆಂಟ್ ಅಂತ ಕೆಲಸ ಮಾಡಿದ್ವಿ. ಆದರೆ ಒಬ್ಬ ಮಹಿಳೆಯರಿಗೆ ಯಾರು ಆ ರೀತಿ ಮಾತಾಡಬಾರ್ದು, ಹೋಲಿಕೆ ಮಾಡಬಾರ್ದು. ಯಾವುದಕ್ಕೆ ಹೋಲಿಕೆ ಮಾಡಿದ್ರೆ ಜನ ಬಹಳ ಸೂಕ್ಷ್ಮ ಗಮನಿಸ್ತಾರೆ. ಇದು ಒಳ್ಳೆಯದಲ್ಲ. ಚುನಾವಣೆ ಗೆದ್ದು ಶಾಸಕರಾದ ಬೆನ್ನಲ್ಲೇ ಜಾತಿ ನಿಂದನೆ ಕೇಸ್ ಮೈ ಮೇಲೆಳೆದುಕೊಂಡಿದ್ದ ಶಾಸಕ ಬಿಪಿ ಹರೀಶ್ ಇದೀಗ ಮತ್ತೊಮ್ಮೆ ಕಾನೂನು ಸಂಕಷ್ಟಕ್ಕೊಳಗಾಗಿದ್ದಾರೆ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.